ಡಿಕೆಶಿಗೆ ಮತ್ತೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಟೆನ್ಷನ್ ಶುರುವಾಗಿದೆ. ದೆಹಲಿ ಪೊಲೀಸರಿಂದ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ನಲ್ಲಿ ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ದೆಹಲಿ ಪೊಲೀಸರಿಂದ ನೋಟಿಸ್ ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಟ್ರಸ್ಟ್ಗೆ ಡಿಕೆಶಿ ಖಾತೆಯಿಂದ ಹಣ ವರ್ಗಾವಣೆ ಮಾಹಿತಿ ಸಿಕ್ಕಿರೋದು, ಹಣಕಾಸು ವಹಿವಾಟಿನ ಮಾಹಿತಿ ಕೋರಿ ಈಗ ನೋಟಿಸ್ ನೀಡಲಾಗಿದೆ. ಯಾವ ಕಾರಣಕ್ಕಾಗಿ, ಎಷ್ಟು ಮೊತ್ತ, ಎಲ್ಲ ಡೀಟೇಲ್ಸ್. ಹಿಂದೆ ಡಿಕೆ ಬ್ರದರ್ಸ್ ವಿಚಾರಣೆಯನ್ನು ನಡೆಸಿತ್ತು ಇಡಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮತ್ತೆ ನೋಟಿಸ್ ಜಾರಿಯಾಗಿದೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಖಾತೆಯಿಂದ ಹಣಕಾಸು ವರ್ಗಾವಣೆ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಕೋರಿ ಈಗ ನೋಟಿಸ್ ಜಾರಿಯಾಗಿರೋ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ಈ ಹಿಂದೆ ಇಡಿ ವಿಚಾರಣೆಗೆ ಹಾಜರಾಗಿದ್ರು ಡಿಕೆ ಬ್ರದರ್ಸ್, ಆಗ ಒಪ್ಪಿಕೊಂಡಿದ್ದು ಕೂಡ ಇದೆ. ಫಂಡಿಂಗ್ ಮಾಡಿರೋದು ನಿಜ ಅನ್ನುವಂಥ ವಿಚಾರವಾಗಿ ಈಗ ಮತ್ತೆ ಒಂದಿಷ್ಟು ಮಾಹಿತಿಯನ್ನ ಕೋರಿ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಕೋರಿ ನೋಟಿಸ್ ನೀಡಲಾಗಿದೆ. ಇಂಗ್ಲಿಷ್ ದಿನಪತ್ರಿಕೆಯಾಗಿರುವಂತಹ ನ್ಯಾಷನಲ್ ಹೆರಾಲ್ಡ್ ಈ ಪತ್ರಿಕೆಯನ್ನ ಎಜೆಎಲ್ ಪ್ರಕಟಿಸ್ತಾ ಇತ್ತು. 2010ರಲ್ಲಿ 1057 ಷೇರುದಾರರನ್ನ ಎಜೆಎಲ್ ಹೊಂದಿತ್ತು. 2011ರಲ್ಲಿ ಯಂಗ್ ಇಂಡಿಯನ್ನಿಂದ ಎಜೆಎಲ್ ಖರೀದಿ ಮಾಡಲಾಗುತ್ತೆ. 2,000 ಕೋಟಿ ಆಸ್ತಿಯನ್ನ 50 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಇದೆ. ಇದೇ ವೇಳೆ ವೈಐಎಲ್ಗೆ ಕಾಂಗ್ರೆಸ್ನಿಂದ 50 ಲಕ್ಷ ವರ್ಗಾವಣೆಯಾಗಿದೆ. ಸೋನಿಯಾ, ರಾಹುಲ್ ಗಾಂಧಿ ವೈಎಲ್ ನಿರ್ದೇಶಕರಾಗಿದ್ರು. ಈ ವಂಚನೆಯಲ್ಲಿ ಇಬ್ಬರು ಭಾಗಿಯಾಗಿದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಈ ಹಿಂದೆ ಇಡಿ ವಿಚಾರಣೆಯಲ್ಲಿ ಫಂಡಿಂಗ್ ವಿಚಾರವನ್ನ ಒಪ್ಪಿಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ಮತ್ತೆ ನೋಟಿಸ್ ಕೊಟ್ಟಿರುವಂತದ್ದು ಯಾವ ಕಾರಣಕ್ಕೆ? ದಿಢೀರಂತ ನೋಟಿಸ್ ಯಾಕೆ? ಕಾರ್ತಿಕ್, ಧ್ವನಿ ಕೇಳಿಸ್ತಾ ಇದ್ರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಯಂಗ್ ಇಂಡಿಯಾಗೆ ಡಿಕೆ ಶಿವಕುಮಾರ್ ಅವರು ಫಂಡಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಏನು ಚರ್ಚೆಯಲ್ಲಿತ್ತು. ಇಡಿ ತನಿಖೆಯ ವೇಳೆಯೂ ಕೂಡ ಅದು ಬಹಿರಂಗ ಆಗಿತ್ತು. ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಕೂಡ ಅಲ್ಲಿ ಫಂಡ್ ಮಾಡಿರುವಂತದ್ದು, ಅಲ್ಲಿ ದೇಣಿಗೆ ಕೊಟ್ಟಿರುವಂತದ್ದು ಹೌದು ಅನ್ನುವಂಥದ್ದನ್ನ ಒಪ್ಪಿಕೊಂಡಿದ್ರು. ಜೊತೆಗೆ ಅವರು ಇಡಿ ವಿಚಾರಣೆಯನ್ನು ಕೂಡ ಹಿಂದೆ ಇಡಿಯ ವಿಚಾರಣೆಗೂ ಕೂಡ ಹಾಜರಾಗಿದ್ರು. ಈಗ ದೆಹಲಿ ಪೊಲೀಸರು ಏನು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಬಗ್ಗೆಯೂ ಕೂಡ ಉಲ್ಲೇಖ ಆಗಿರುವಂತ ಕಾರಣಕ್ಕಾಗಿ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಮಾಹಿತಿಗಳಿದಾವೆ, ಡಿಕೆ ಶಿವಕುಮಾರ್ ಅವ್ರಿಗೂ ಮತ್ತು ಯಂಗ್ ಇಂಡಿಯಾಗೂ ಇರುವಂತ ಸಂಬಂಧ ಏನು, ಜೊತೆಗೆ ಎಐಸಿಸಿಯ ಕಾಂಗ್ರೆಸ್ನೊಂದಿಗೆ ಡಿಕೆ ಶಿವಕುಮಾರ್ ಸಾಕಷ್ಟು ಒಂದು ಸಂಬಂಧ ಹೊಂದಿರುವಂತ ಕಾರಣಕ್ಕಾಗಿ ಈ ಒಂದು ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿಗಳಿದೆಯಾ, ಅದೆಲ್ಲವನ್ನು ಕೂಡ ಸಲ್ಲಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಡಿಸೆಂಬರ್ 19ರ ಒಳಗೆ ಖುದ್ದಾಗಿ ಅಂದ್ರೆ ಪ್ರಕರಣದ ಸಂಬಂಧಪಟ್ಟಂತೆ ನೀವು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು, ಜೊತೆಗೆ ಹಾಜರಾಗಬೇಕು ಅನ್ನುವಂತ ರೀತಿಯಲ್ಲಿ ಈಗ ನೋಟಿಸ್ ಕೊಟ್ಟಿರುವಂತ ಕಾರಣಕ್ಕಾಗಿ ವಿಚಾರಣೆಯನ್ನ ಎದುರಿಸಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಇರುವಂತದ್ದು. ಸದನ ನಡೆಯುವಂತ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ದೆಹಲಿಯ ಪೊಲೀಸರು ನೋಟಿಸ್ ಕೊಟ್ಟಿರುವಂತ ಕಾರಣಕ್ಕಾಗಿ ರಾಜಕೀಯವಾಗಿಯೂ ಕೂಡ ಸರ್ಕಾರಕ್ಕೆ ಮುಜುಗರ ತರುವಂತ ಸಾಧ್ಯತೆಯೂ ಕೂಡ ಇರುತ್ತೆ. ಇದೇ ಒಂದು ವಿಚಾರವನ್ನ ಅಧಿವೇಶನದ ವೇಳೆಯೂ ಕೂಡ ವಿಪಕ್ಷಗಳು ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೇಸ್ ದಾಖಲಾಗಿದೆ. ದೆಹಲಿಯ ಆರ್ಥಿಕ ಅಪರಾಧಗಳ ವಿಭಾಗದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪ್ರಕರಣ ಸಂಬಂಧ ವಿಚಾರಣೆಗೆ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈಗಲೇ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯ ಮೇಲೆ ಪ್ರಕರಣ ದಾಖಲಾಗಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಇದರಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಪಾತ್ರ ಇದೆ, ಈ ರಾಜಕೀಯ ಕಾರಣಕ್ಕಾಗಿ ಈ ರೀತಿಯ ಪ್ರಕರಣವನ್ನು ದಾಖಲಿಸಲಾಗಿರುವಂತಹ ಆರೋಪಗಳನ್ನು ಮಾಡ್ತಾ ಇದ್ರು. ಈ ಆರೋಪಗಳು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ನೋಟಿಸ್ ಕೊಟ್ಟಿರುವಂತದ್ದು ರಾಜ್ಯದಲ್ಲಿನ ವಿಪಕ್ಷಗಳಿಗೂ ಕೂಡ ಇದು ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.